ಇವನು ಮತ್ತೆ ನಿಂತವನಲ್ಲ ಬ್ಯಾಗ್ ನಾನು ಇವತ್ತು ನಾನು ಮಾಸ್ಟರ್ಸ್ ಮಾಡಿರೋ ಕಾಲೇಜಿಗೆ ಬಂದಿದ್ದೀನಿ. ಯಾವ್ದು ಗೊತ್ತಾ? ಇದೇ ತುಮಕೂರು ಯೂನಿವರ್ಸಿಟಿ. ಯಾಕೆ ಗೊತ್ತಾ ಬಂದಿರೋದು? ಬನ್ನಿ ಗುರು. 8 ತಿಂಗಳಾದ್ಮೇಲೆ ಕಾಲೇಜಿಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಯಾಕೆ ಗೊತ್ತಾ? ಇವತ್ತು ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ಡೇ. ನನ್ನ ಫ್ರೆಂಡ್ಸು ಮೆಂಟರ್ ಆಗಿ, ಕೋಚರ್ ಆಗಿ ಅಂಡ್ ಆಡಿಯನ್ಸ್ ಆಗಿ ಬರ್ತಾರೆ. ಅವ್ರನ್ನೆಲ್ಲ ಮೀಟ್ ಮಾಡಿಸ್ತೀನಿ. ಬನ್ನಿ. ಏನಂತ ಖುಷಿ? ಎಕ್ಸಾಮ್ ಇತ್ತು, ನಮ್ಗೆ ಹೆಂಗ್ ಖುಷಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸಾಕಾಗಿ ಬರ್ದೆ, ಪಾಸ್ ಆಗ್ತೀನಿ. ಪಾರ್ಟಿ ಲೇದಾ ಪುಷ್ಪ? ನೆಕ್ಸ್ಟ್ ಮ್ಯಾಚ್ ಮಿಸ್ ಇಲ್ಲ, ಸೋಲ್ತಾರೆ ಮತ್ತೆ. ಅವಮಾನ ತಡೆಯಕ್ಕಾಗ್ತಿಲ್ಲ ನಮ್ಗೆ. ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ? ಸೆಕ್ಸ ದೊಡ್ಡ ಕೋಚರ್ ಇಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಮುಖ ದೊಡ್ಡ ಕೋಚರ್. ಯಾರ್ಯಾರು ಹೊಸಬ್ರು? ಏನು ಬಹಳ ಪಂಟ್ರಾಪುಟ್ಟವ್ರಲ್ಲ ಯಾರು ಇವರು? ಏನೇನು ಆಟ ಗಿಟ ಎಲ್ಲ ಆಡ್ತಾವ್ರೆ? ಏನ್ ಗತಿ ಇವ್ರು? ಏನ್ ಕತೆ ಇವ್ರದ್ದು? ನಮ್ ಸೆಕ್ಸ ಫುಲ್ಲು. ನನ್ನ ಎಕ್ಸ್ ಬಿಟ್ಟು ಹೋದ್ಲು, ಇನ್ನು ಅವಳು ಮಿಸ್ ಮಾಡ್ತಾ ಇದ್ದಾಳ. ನನಗಂತೂ ಗೊತ್ತಿಲ್ಲ. ಕನ್ಸು ಹೆಂಗಿತ್ತು ಅಂದ್ರೆ ನಾನು ಅವಳು ಹಗ್ ಮಾಡ್ತಾ ಇದ್ದೀನಿ, ಹೇಳ್ತಾ ಇದೀನಿ ಮತ್ತೆ ಬಿತ್ತೋಗ್ಬೇಡ. ರಾತ್ರಿ 1-1:30 ಫೋನ್ ಮಾಡ್ತಾನೆ. ಬಿಡಿ ಸರ್, ಬಿಟ್ಬಿಡೆ. ನಿಮ್ ಕಾಲ್ ಬೀಳ್ತೀನಿ, ಬಿಟ್ಬಿಡಿ. ನಾವೀಗ ವಾಲಿಬಾಲ್ ನೋಡಕ್ ಬಂದಿದೀವಿ. ನಾನ್ ಗಲ್ಸ್ ಆಡ್ತಾರೆ ಅಂತ ಬಂದಿ ನೋಡಿದ್ರೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ. ಇಂಟರ್ವ್ಯೂ ಮಾಡೋದಂದ್ರೆ ಯಾರು ಬರ್ತಾರೆ ಇಲ್ಲ ಗೈಸ್, ಯಾರಿಗೂ ದಮ್ಮಿಲ್ಲ ಇದಾರೆ. ಈಗ ಈ ಸ್ಪೋರ್ಟ್ಸ್ ಆಡಕ್ಕೆ ಇರಿಟೇಷನ್ ಕಣ್ರಿ, ಕಳ್ಸಿ ಒಬ್ಬನೇ ಬರಲ್ವಲ್ಲ. ಸಿಂಪಲ್ ಮೊದಲ ಈ ಸರ್ ಹಣ ಬಂದ ಗ್ರಾಜುಯೇಟ್ ಔಟ್ಪುಟ್ ಫ್ರಮ್ ಫಿಸಿಕ್ಸ್ ಡಿಪಾರ್ಟ್ಮೆಂಟ್. ಲಾಸ್ಟ್ ವರ್ಷ ಆಡಿ ಗೆಲ್ತಿದ್ದಾನೆ, ಸೋಸ್ಬಿಟ್ಟಿದ್ದಾನೆ. ಖತಮ್. ಸೊ ಕಾರಣ ಇವನು ಮತ್ತೆ ನಿಂತವನಲ್ಲ ಬ್ಯಾಗ್ ಸೊ ಇವನೀಗ ಈ ಸರಿ ಗೆಲ್ಲದಕ್ಕೆ ಏನ್ ಮಾಡ್ಬೇಕಂತ ಏನು ಸಜೆಸ್ಟ್ ಮಾಡ್ತೀರಾ ಹೇಳಿ? ಸೋತಿರೋರ್ ಹತ್ರ ಬಂದ್ ಗೆಲ್ಲದ ಅಂತ ಕೇಳಿದ್ರೆ ಏನಂದೆ? ಇನ್ನೊಂದ್ಸಲ ಮಾಡ್ತೀರಾ ಹೇಳಿ? ಸೋತಿರೋರ್ ಹತ್ರ ಬಂದ್ ಗೆಲ್ಲದ ಅಂತ ಕೇಳಿದ್ರೆ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಲರ್ನಿಂಗ್ ನಮ್ಮ ಮಿಸ್ಟೇಕ್ ಇಂದ ಲರ್ನ್ ಮಾಡ್ಬೇಕು, ಅದು ಮೋಟಿವೇಶನ್. ಒಂದೇ ಸೊಲ್ಯೂಷನ್, ನಮ್ ತರ ಆಡ್ಬಾರ್ದು ಅಂತ. ಮತ್ತೆ ಭೇಟಿಯಾಗೋಣ.